ನಮಸ್ತೆ ಕರ್ನಾಟಕ. ಲೈಟ್ ಗ್ರೀನ್ ಬೀಚ್ ಶರ್ಟ್ ತೊಟ್ಟು, ಕಾಲಿಗೆ ಸಾಕ್ಸ್ ಮತ್ತು ಸ್ಟೈಲಿಶ್ ಬ್ಲ್ಯಾಕ್ ಬೂಟ್ ಧರಿಸಿ, ಕೈಗೆ ವಾಚ್ ಕಟ್ಟಿದ್ದ, ಮೀಸೆಯನ್ನು ಹಾಗೂ ಚಿಗುರು ಗಡ್ಡವನ್ನು ಮುಟ್ಕೊಳ್ಳುತ್ತಾ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದ. ಪರ್ಫೆಕ್ಟ್ ಎಂದು ಅನ್ನಿಸಿದಾಗ ಕೆಳಗಿಳಿದು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ತಿಂಡಿ ತಿಂದ. ಶ್ವೇತಾ ಮಗನ ನೋಡುತ್ತಾ, ಶೈವನ ಕ್ಷಮಿಸೋ, ಅವನು ಬೇಕು ಅಂತ ಏನೂ ಹೇಳಿಲ್ಲ. ನೀನು ನಿನ್ನ ವಸ್ತುಗಳನ್ನು ಮುಟ್ಟಬಾರ್ದು ಅಂದರೆ ಹೇಗೆ? ಇಬ್ಬರು ನನ್ನ ಗರ್ಭದಲ್ಲೇ ಪಾಲು ಪಡೆದಿದ್ದೀರ ಅಲ್ವಾ ಕಂದ. ನೋಡು, ಮುಂದೆ ಆದರೂ ಹೊಂದ್ಕೊಂಡು ಹೋಗು ಮಗನೇ. ಈಗ ಕ್ಷಮಿಸಿ ಮಾತಾಡಿಸು. ಎಷ್ಟೇ ಆದರೂ ಅವನು ನಿನ್ನ ತಮ್ಮ ಕಣೋ. ಕ್ಷಮಿಸೋದು ದೊಡ್ಡ ಗುಣ ಶಿವ ಎಂದು ಇಬ್ಬರನ್ನು ಹೇಗಾದರೂ ಒಂದು ಮಾಡಬೇಕೆಂದು ಈ ರೀತಿ ಹೇಳಿದ್ಲು. ಶೈವ ಕೂಡ ಫ್ರೆಶಪ್ ಆಗಿ ತುಟಿ ಒಡೆದ ಗಾಯಕ್ಕೆ ಔಷಧಿ ಹಚ್ಚಿಕೊಂಡು ಸ್ವಲ್ಪ ಅದು ಕಾಣದಂತೆ ಫೌಂಡೇಶನ್ ಹಾಕಿ ಮರೆಮಾಚಿದ್ದ. ಅಂತೂ ಸರಿ ಎನಿಸಲು ಗ್ರೀನ್ ಫಿಶ್ ಶರ್ಟ್ ಮತ್ತು ಬ್ಲ್ಯಾಕ್ ಸ್ಯಾಂಡ್ ಫಾರ್ಮಲ್ಸ್ ಹಾಕ್ಕೊಂಡು, ಕಾಲಿಗೆ ಸಾಕ್ಸ್ ಹಾಕಿ ಟ್ರೆಂಡ್ಲಿ ಬ್ಲ್ಯಾಕ್ ಶೂಸ್ ಹಾಕ್ಕೊಂಡು ಕನ್ನಡಿ ನೋಡಲು ಪರ್ಫೆಕ್ಟ್ ಅನ್ನಿಸ್ತು. ತನ್ನ ಕೈಗೆ ಮಾವ ಕೊಟ್ಟ ವಾಚ್ ಧರಿಸಿ, ತಲೆಯನ್ನು ಬಾಚಿಕೊಂಡು ಕ್ರೀಮ್ ಹಾಕಿ ಸೆಟ್ ಮಾಡಿಕೊಂಡವನು ಮುಖಕ್ಕೆ ಕ್ರೀಮ್ ಹಚ್ಚಿ ಮೀಸೆಯನ್ನು ಸರಿ ಮಾಡಿಕೊಂಡಿದ್ದ. ಕೆಳಗೆ ಇಳಿದು ಬಂದ ಶಿವನ ಎದುರಿಗೆ ಕುಳಿತು ಬೇಗ ಬೇಗ ತಿಂಡಿ ಮಾಡಿದವನು ಟೈಮ್ ಕೊಡೆ ಗಮನ ಹರಿಸಿದ್ದ. ಅಂತೂ ಸಮಯ 9:45 ಆಗಲು ತಿಂಡಿ ತಿಂದು ಮುಗಿಸಿದ ಇಬ್ಬರು ಅಣ್ಣ ತಮ್ಮಂದಿರು ಅಪ್ಪ ಅಮ್ಮನಿಗೆ ಬಾಯ್ ಹೇಳಿ ಕೆಳಗೆ ಹೋಗಿದ್ರು. ಅಪಾರ್ಟ್ಮೆಂಟ್ ಪಾರ್ಕಿಂಗಲ್ಲಿ ನಿಲ್ಲಿಸಿದ ರಾಯಲ್ ಬುಲೆಟ್ ಹತ್ತಿದ ಶಿವ ಡಸ್ಟ್ ಬ್ಲಾಕ್ ಕಾರ್ ಹತ್ತಿದ ಶೈವ ಇಬ್ಬರು ಒಟ್ಟಿಗೆ ಜಾಗ ಬಿಟ್ಟಿದ್ರು. ಇಬ್ಬರಲ್ಲಿ ಮಾತುಕತೆ ಒಂದು ಇರಲಿಲ್ಲ. ಶಿವ ತನ್ನ ಅಮ್ಮ ಹೇಳಿದ ಮಾತನ್ನು ಕೇಳದೆ ವಿಧಿ ಇರಲಿಲ್ಲ. ಆದರೆ ತನ್ನ ಗುಣಕ್ಕೆ ವಿರುದ್ಧವಾಗಿ ಅವನನ್ನು ಮಾತನಾಡಿಸೋದಕ್ಕೆ ಮನಸ್ಸು ಒಪ್ಪಿರಲಿಲ್ಲ. ಅದು ಅಲ್ಲದೆ ಮೊದಲೇ ಕೋಪಿಷ್ಟ ಶಿವ ಶೈವನ ಮುಂದೆ ಅಷ್ಟು ಸುಲಭಕ್ಕೆ ಬಗ್ತಿರಲಿಲ್ಲ. ಶೈವ ಕೂಡ ಮುಂಡಾನೆ. ಶಿವ ಇಲ್ಲಿ ಬಂದರೆ ಸಾಕು ಅವನ ಜೊತೆ ಕಿತ್ತಾಡದೆ ಇರ್ತಿರಲಿಲ್ಲ. ಶಿವ ತಿಂಗಳಿಗೊಮ್ಮೆ ಊರಿಗೆ ಬಂದಾಗಲೆಲ್ಲ ಅಪ್ಪ ನಡೆಸ್ತಿದ್ದ ಮ್ಯಾರೇಜ್ ಈವೆಂಟ್ ಕಂಪನಿಯನ್ನು ನೋಡ್ಕೊಳ್ತಿದ್ದ. ಶೈವ ಪೂರ್ತಿ ಕಂಪನಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದ. ಕೃಷ್ಣ ಆಗಾಗ ಬಂದು ಹೋಗ್ತಿದ್ದ. ಈಗ ಸಂಪೂರ್ಣ ಮಕ್ಕಳಿಗೆ ವಹಿಸ್ಕೊಟ್ಟಿದ್ರು. ಶಿವ ತನ್ನ ಮಾವ ಅರ್ಜುನ್ ಅವರ ಜೊತೆಗೆ ಗದ್ದೆ ಕೆಲಸ ಮಾಡ್ತಾ ಹಾಗೆ ಇಂಜಿನಿಯರ್ ಓದ್ತಿದ್ದ. ರಜೆ ಸಿಕ್ತಾಗಲೆಲ್ಲ ಬೆಂಗಳೂರಿಗೆ ಬಂದು ಅಪ್ಪನ ಕಂಪನಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದ. ಇನ್ನು ಶೈವ ಸೆಕೆಂಡ್ PUC ಫೇಲ್ ಆದ ಕಾರಣ ಅಪ್ಪನ ಜೊತೆ ಹೋಗಿ ಕೆಲಸ ಕಲಿತು ಈಗ ಪೂರ್ತಿ ಎಲ್ಲವೂ ತಿಳ್ಕೊಂಡಿದ್ದ. ಬೆಳಗ್ಗೆ ಇವನಿಗೆ ಅಲ್ವಾ ನಾನು ಬೈದಿದ್ದು, ಶಿಟ್ ಇಲ್ಲಿ ಬಂದು ಸಿಕ್ಕಾಕೊಂಡೆ ಎನ್ನುತ್ತಾ ಒಳಗೆ ಹೆಜ್ಜೆ ಇಟ್ಟವಳ ನೋಡಿದ ಕೂಡಲೇ ಶಿವನಿಗೆ ಬೆಳಗ್ಗೆ ನೆನಪಾಗಿತ್ತು. ಲೇ ನೀನಾ ಗಂಡಬೀರಿ ಎಂದು ಸೀಟಿಂದ ಎದ್ದು ನಿಂತವನ ನೋಡಿದ ಪಾರುಗೆ ಕಾಲ್ನಡಗಿತ್ತು. ಕೆಲಸ ಕಲಿಬೇಕು ಅದು ಇದು ಅಂತ ಆಸೆಯಿಂದ ಬಂದ ಹುಡುಗಿಗೆ ಮೊದಲ ಭೇಟಿಯಲ್ಲಿ ನಿರಾಸೆಯಾಗಿತ್ತು. ಆದರೂ ಧೈರ್ಯ ತಗೊಂಡು, ಗಂಡಬೀರಿ ಅದು ಇದು ಅಂದರೆ ಸರಿ ಇರಲ್ಲ ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್, ನಾನಿಲ್ಲಿ ಇಂಟರ್ವ್ಯೂಗೆ ಬಂದಿರೋದು ನಿಮ್ಮ ಹತ್ರ ಜಗಳ ಆಡೋಕ್ಕಲ್ಲ ಎಂದು ಹೇಳಿ ಅಂತೂ ಧೈರ್ಯವಾಗಿ ಮಾತಾಡಿದ್ದಕ್ಕೆ ತನಗೆ ತಾನೇ ಸಮಾಧಾನ ತೆಗೆದುಕೊಂಡ್ಳು. ಅವಳ ಮಾತು ಕೇಳಿ ಶಿವನಿಗೆ ಕೋಪ ನೆತ್ತಿಗೇರಿತ್ತು. ಕೆನ್ನೆಗೆರಡು ಬಾರಿಸಬೇಕು ಅಂದ್ಕೊಂಡವನಿಗೆ ಅವಳನ್ನು ನೋಡಿ ಕಳೆದು ಹೋಗಿದ್ದ. ಹಾರುತ್ತಿದ್ದ ಕಲರ್ಫುಲ್ ಕೂದಲು, ಅದೇನೋ ಸೆಳೆಯುವಂಥ ಅಂದ ಚೆಂದ, ಮೈಮಾಟ ಎಲ್ಲವೂ ಅವನ ಮನಸ್ಸಲ್ಲಿ ಮೊದಲ ಬಾರಿಗೆ ಕೋಲಾಹಲ ಎಬ್ಬಿಸಿತ್ತು. ಶಿವ ಕೆಂಪು ಕಣ್ಣು ಬಿಡುತ್ತಾ ಅವಳ ಹತ್ತಿರ ಬಂದಿದ್ದ. ಪಾರು ಫೈಲ್ ಬೀಳಿಸಿ ಗೋಡೆಗೆ ಒರಗಲು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನೇ ನೋಡ್ತಾ ಗೋಡೆಗೆ ತನ್ನೆರಡು ಕೈಗಳನ್ನು ಇಟ್ಟು ಅವಳನ್ನು ಬಂಧಿಸ್ದ. ಅವನ ಉಸಿರು ಅವಳಿಗೆ ರಾಚಲು ಎದೆಬಡಿತ ಹೆಚ್ಚಾಗಿತ್ತು. ಭಯದಲ್ಲಿ ತನ್ನ ಕೈಗಳನ್ನು ಮುಷ್ಟಿ ಮಾಡಿ ಸಹಿಸಿದ್ಲು. ಜಾಸ್ತಿ ಮಾತಾಡಿದರೆ ಕೆನ್ನೆಗೆರಡು ಕೊಡುವೆ. ಯು ಈಡಿಯಟ್, ನಿಮ್ಮಂಥ ಮಿಡಲ್ ಕ್ಲಾಸ್ ಹುಡುಗಿಯರ ಬಗ್ಗೆ ಚೆನ್ನಾಗಿ ಗೊತ್ತು. ನಮ್ಮಂಥ ರಾಯಲ್ ಗಂಡ ಹೈಕ್ಳನ್ನು ಬುಟ್ಟಿಗೆ ಹಾಕೊಳ್ಳೋಕ್ಕೆ ತಾನೇ ಪ್ಲ್ಯಾನ್ ಮಾಡಿದ್ಯಾ? ಹೆಣ್ಣು ಅಂದರೆ ಹೇಗಿರಬೇಕು ಮೊದಲು ಕಲಿ. ಈ ಜೀನ್ಸ್ ಟಾಪ್ ಚೀಚಿ ಎಂದು ಹೇಳಲು
ಪಾರ್ವತಿಗೆ ಕೋಪ ಬಂದಿತ್ತು. ತನ್ನ ಬಟ್ಟೆಯಿಂದ ತನ್ನ ವೈಯಕ್ತಿಕ ಬದುಕನ್ನು ಅಳೆಯುವಂಥ ಗಂಡನ್ನು ಕಂಡು ತನ್ನ ತಾಳ್ಮೆ ಕಳೆದುಕೊಂಡ್ಳು. ಅವನ ಕೆನ್ನಿಗೆ ಒಂದು ಹೊಡೆದವಳು, ಮಿಸ್ಟರ್, ನಿಮ್ಮ ನಾಲಿಗೆ ಹಿಡಿತದಲ್ಲಿ ಇರಲಿ. ಹೆಣ್ಣು ಹೇಗಿರಬೇಕು ಅನ್ನೋದು ನೀವು ನನಗೆ ಹೇಳ್ಕೊಡ್ಬೇಡಿ. ನಿಮ್ಮ ಕೆಲಸ, ಕಂಪನಿ ಎರಡು ನಂಗೆ ಬೇಡ. ಗುಡ್ ಬಾಯ್ ಎಂದು ಹೋಗ್ತಿದ್ದವಳ ಕೈ ಹಿಡಿದು ಎಳೆದಿದ್ದ. ಎಳೆದ ರಭಸಕ್ಕೆ ಅವನ ತೋಳಿಗೆ ಸೇರಿದ ಪಾರು ಅವನ ಬಿಸಿ ಅಪ್ಪುಗೆಯಲ್ಲಿ ಸೆರೆಯಾಗಿದ್ಲು. ಶಿವನ ದೇಹದಲ್ಲಿ ಮಿಂಚು ಸಂಚಾರವಾಗಿತ್ತು. ಅವಳನ್ನೇ ನೋಡುತ್ತಾ ಅವಳ ಕಣ್ಣಿಂದ ಇಳಿತಿದ್ದ ಕಣ್ಣೀರ ಹನಿಯನ್ನು ತನ್ನ ತೋರು ಬೆರಳಿನಿಂದ ಒರೆಸಿದ್ದ. ಅವಳ ಅದರುತ್ತಿದ್ದ ತುಟಿಗಳನ್ನು ನೋಡುತ್ತಾ ಇನ್ನಷ್ಟು ತನ್ನ ಬುದ್ಧಿ ಕಳೆದುಕೊಳ್ಳುತ್ತಿದ್ದ ಹುಡುಗನಲ್ಲಿ ಹೊಸ ಮನ್ವಂತರ ಶುರುವಾಗಿತ್ತು. ಅಷ್ಟು ಸುಲಭಕ್ಕೆ ಅವಳಿಗಾಗಿ ಸೋಲದೆ ಮತ್ತೆ ತನ್ನ ಕೊಬ್ಬಿನ ಮಾತಿನಿಂದ ಅವಳನ್ನು ಕೆಣಕಿದ್ದ. ನೀನು ಅಷ್ಟು ಒಳ್ಳೆಯವಳಂದರೆ ಇಲ್ಲೇ ಕೆಲಸ ಮಾಡು, ಆಗ ಒಪ್ಕೊಳ್ತೀನಿ ಎಂದು ಸವಾಲು ಹಾಕಿದ್ದ. ನಿಮ್ಮ ಮುಂದೆ ನನ್ನ ಗುಣಗಳನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬಿಡಿ ನನ್ನ. ಈ ರೀತಿ ಮೈ ಕೈ ಮುಟ್ಟಿ ಅಂಟಿಸ್ಕೊಂಡೇ ಎಲ್ಲ ಎಂಪ್ಲಾಯಿಗಳನ್ನ ಟ್ರೀಟ್ ಮಾಡ್ತೀರಾ ಎಂದು ಹೇಳಲು ಶಿವ ಪಾರ್ವತಿಯನ್ನು ಬಿಟ್ಟಿದ್ದ. ಅವಳನ್ಯಾಕೆ ಈಗ ಮುಟ್ಟಿದೆ ಎಂದು ತನ್ನ ತಾನು ಪ್ರಶ್ನಿಸಿಕೊಂಡಿದ್ದ. ಉತ್ತರ ಸಿಗಲಿಲ್ಲ. ಅವಳು ಬಿದ್ದ ತನ್ನ ಫೈಲ್ ಎತ್ಕೊಂಡು ವಾಪಸ್ ಹೋಗ್ತಿದ್ದವಳನ್ನು ನೋಡಿ ಮೈ ಉರಿದಿತ್ತು. ತನ್ನ ಕೆನ್ನೆ ಮುಟ್ಕೊಂಡಿದ್ದ. ಹೊಡೆದ ಏಟಿಗೆ ಅವಳಿಗೆ ಪಾಠ ಕಲಿಸ್ಬೇಕು ಎಂಬ ಕೋಪದಲ್ಲೇ, ಲೇ, ನಾನು ನೋಡಿದರೆ ನಿನಗೆ ಭಯ? ಹಾಂ, ಅದಕ್ಕೆ ಹೇಡಿ ಥರ ಓಡ್ ಹೋಗ್ತಿದೆಯಾ ಅಲ್ವೇನೆ ಎನ್ನಲು ಪಾರುಗೆ ಈಗಾಗಲೇ ಅವನ ಮಾತುಗಳಿಂದ ನೊಂದು ಕಣ್ಣು ತುಂಬಿತ್ತು. ಅವನ ಮುಖವನ್ನು ನೋಡುತ್ತಾ, ನನಗೇನು ಭಯ ಇಲ್ಲ, ಕೆಲಸ ಮಾಡೋಕ್ಕೆ ನಾನು ರೆಡಿ ಮಿಸ್ಟರ್ ಎಂದು ಅವಳ ಫೈಲ್ ಅವನ ಟೇಬಲ್ ಮೇಲೆ ಇಟ್ಟು ಕೈ ಕಟ್ಟಿ ನಿಂತಳು. ಶಿವನಿಗೂ ಇದೇ ಬೇಕಿತ್ತು. ಅವಳನ್ನು ಹಗಲು ರಾತ್ರಿ ದುಡಿಸ್ಕೊಳ್ಬೇಕು, ಇವಳ ಕೊಬ್ಬು ಇಳಿಸಬೇಕು ಅಂದ್ಕೊಂಡು ಅವನಿಗೆ ತಿಳಿದಿಲ್ಲ ಆಕೆ ತನ್ನ ಸ್ವಂತ ಅತ್ತೆ ಮಗಳು ಎಂದು. ತನ್ನ ದೇವತೆಯಾಗುವಳು ಎಂಬ ಸಣ್ಣ ಅನಿಸಿಕೆಯು ಗೋಚರಿಸದೆ ದ್ವೇಷದಿಂದ ಇವರ ಮೊದಲ ಭೇಟಿ ಶುರುವಾಗಿತ್ತು. ಪಾರ್ವತಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟ ಶಿವ ಅವಳನ್ನು ಓರೆಗಣ್ಣಿನಲ್ಲಿ ನೋಡುತ್ತಾ ಮನಸ್ಸಿನಲ್ಲಿ, ನೀನು ಒಂದೇ ಒಂದು ಸೈನ್ ಹಾಕು, ಆಮೇಲಿದೆ ಕಣೆ ನಿನಗೆ ಎಂದು ಹಲ್ಲು ಕಡಿದಿದ್ದ. ಟೇಕ್ ದಿಸ್ ಪೇಪರ್ ಆ್ಯಂಡ್ ಸೈನ್ ಇಟ್. ಹಾಂ, ಹಾಗೆ ನಾಳೆಯಿಂದ ಸೀರೆ ಉಟ್ಕೊಂಡು ಕೆಲಸಕ್ಕೆ ಬರಬೇಕು. ನಾನು ನಿನಗೆ ವಿಶೇಷವಾದ ಜಾಬ್ ಕೊಟ್ಟಿದ್ದೀನಿ. ಸೊ ಆ ಕೆಲಸ ಮಾಡೋಕ್ಕೆ ಎಷ್ಟೋ ಜನ ಹೆಣ್ಣು ಹುಡುಗಿಯರು ಕ್ಯೂ ಅಲ್ಲಿ ನಿಂತಿದ್ರು. ಆದರೆ ಯು ಆರ್ ಲಕ್ಕಿ, ಇವತ್ತಿಂದ ನೀನು ನನ್ನ ಪರ್ಸ್ನಲ್ ಸೆಕ್ರೆಟರಿ. ಇಷ್ಟಿದ್ರೆ ಕೆಲಸ ಮಾಡು, ಇಲ್ಲ ನೀನೊಬ್ಬಳು ಹೇಡಿ ಅಂದ್ಕೊಳ್ಳುವೆ. ಯು ಕ್ಯಾನ್ ಗೋ ಮಿಸ್ ಕೊಬ್ಬಿನ ಕೋಳಿ ಎಂದು ಖಡಕ್ಕಾಗಿ ಉತ್ತರಿಸಿ ತನ್ನ ಚೇರಿನ ಮೇಲೆ ಕುಳಿತು ಕಾಲಿನ ಮೇಲೆ ಕಾಲು ಹಾಕಿ ನುಡಿದವನ ಕೊಬ್ಬು ಮಾತ್ರ ಪಾರ್ವತಿಗೆ ಒಂದಿಷ್ಟು ಇಷ್ಟ ಆಗಲಿಲ್ಲ. ಅವನು ಕೊಟ್ಟ ಪೇಪರ್ ಓದಿ ಸಹಿ ಮಾಡ್ತಾಳು. ಅವನ ಮುಂದೆ ಕೈಕಟ್ಟಿ ನಿಲ್ಲುತ್ತಾ, ಹೇಳಿ ಅನ್ನೋ ನಿಮ್ಮ ಈ ಮಾತು ನಾಳೆ ಹಾಗೆ ಆಗತ್ತೆ. ನೀವು ನನ್ನ ಹೊಗಳಿ ಈ ಕೆಲಸಕ್ಕೆ ನೀನು ಮಾತ್ರ ಸೂಟಬಲ್ ಎಂದು ಹೇಳೋ ದಿನಕ್ಕೆ ನಾನು ಕಾಯ್ತೀನಿ. ಅವತ್ತು ಈ ಜಾಬ್ ಬಿಡುವೆ. ಅಲ್ಲಿವರೆಗೂ ನಾನು ಹೇಳಿ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡೇ ಮಾಡ್ತೀನಿ ಮಿಸ್ಟರ್ ಶಿವ್. ಹಾಗೆ ನೀವು ನಾನು ಮುಟ್ಟಿದ್ದಕ್ಕೆ ಸಾರಿ ಕೇಳಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನಾನು ಪಾರ್ವತಿ ಆಕಾಶ್ ಕುಮಾರ್ ಅಲ್ವೇ ಎಲ್ಲ ಅರ್ಥ ಆಯ್ತಾ? ಹಾಗೆ ಈ ಜಾಬ್ ನನಗೆ ವಿಶೇಷ ಅಂತ ಏನಿಲ್ಲ, ಜಸ್ಟ್ ಮೈ ವರ್ಕ್ ಅಷ್ಟೇ ಎಂದು ನಕ್ಕವಳು ಅವನ ಮುಂದೆ ಧೈರ್ಯವಾಗಿ ಉತ್ತರಿಸಿ ಡೋರ್ ತೆಗೆದು ಹೊರಟೋಗಿದ್ಲು. ಅವಳ ಮಾತಿಗೆ ಮೈಯೆಲ್ಲ ಉರಿದು ಹೋಗಿತ್ತು. ಕೋಪದಲ್ಲಿ ತನ್ನ ಟೇಬಲ್ ಮೇಲಿದ್ದ ನೀರನ್ನು ಕುಡಿದವನು, ಆಲ್ ದ ಬೆಸ್ಟ್ ಪಾರ್ವತಿ ಎಂದು ವ್ಯಂಗ್ಯ ನಗು ನಕ್ಕವನ
ಮೊಬೈಲ್ ರಿಂಗ್ ಆಗಿತ್ತು. ಮೊಬೈಲ್ ಸ್ಕ್ರೀನ್ ಮೇಲೆ ಅರ್ಜುನ್ ಮಾವ ಎಂದು ನೋಡಿದ ಕೂಡಲೇ ಮುಖ ಅರಳಿತ್ತು. ಮುಂಜಾವಿನ 6ಕ್ಕೆ ಅಲಾರಂ ಕೂಗಲು ಕಾಫಿ ಲೋಟ ಹಿಡಿದು ನಡೆದು ಬಂದ 18ರ ಬಾಲೆ ರಾಧಿಕಾ ಮಂಚದ ಮೇಲೆ ಮಲಗಿದ್ದ ವ್ಯಕ್ತಿ ಪಕ್ಕ ಕುಳಿತಳು. ತನ್ನ ಕೈ ಬಳೆಗಳ ಸದ್ದು ಮಾಡಲು ಮೆಲ್ಲ ಕಣ್ಬಿಟ್ಟ ವ್ಯಕ್ತಿ, "ಏನ್ ಕೂಸೆ, ಇಷ್ಟು ಬೇಗ ಎದ್ದುಬಿಟ್ಟಿದ್ಯಾ ನನ್ನ ಬಂಗಾರಿ, ಏನವ್ವ, ಏನು ಬೇಕು ಎಂದು ಕಣ್ಣು ಉಜ್ಜಿಕೊಂಡೇ ಮೆಲ್ಲ ಎದ್ದವರು ಪಕ್ಕದಲ್ಲಿದ್ದ ಕನ್ನಡಕವನ್ನು ಹಾಕ್ಕೊಂಡ್ರು. ರಾಧಿಕಾಗೆ ಮಾತ್ರ ಬರೋಲ್ಲ, ಆದರೆ ಅವಳು ಸನ್ನಿಯಲ್ಲಿ ಹೇಳಿದರೆ ಸಾಕು, ಮನೆಯಲ್ಲಿರೋ ಎಲ್ರಿಗೂ ಅರ್ಥ ಆಗ್ತಿತ್ತು. "ರಾಧಿಕಾ ಹೇಳವ್ವ" ಎಂದು ಅವಳನ್ನು ನೋಡಿ ಕೇಳಿದಾಗ ರಾಧಿಕಾ ತಾನು ತಂದ ಕಾಫಿಯನ್ನು ಅವರ ಮುಂದೆ ಚಾಚಿದ್ಲು. ಕಾಫಿ ಕುಡಿಯುತ್ತಾ, "ಅಬ್ಬಾ, ಅಮ್ಮನ ಹಾಗೆ ನೀನು ಕಣೆ ಕೂಸೆ, ಪಸಂದಾಗಿದೆ ಕಣಮ್ಮಿ" ಎನ್ನಲು ರಾಧಿಕಾ ನಗ್ತಾ, "ಬೇಗ ಹೊರಗೆ ಬನ್ನಿ" ಎಂದು ಸನ್ನಿಯಲ್ಲಿ ತೋರಿಸಿದ್ಲು. ಹ್ಞೂ ಎಂದು ಎದ್ದವರು ಕಾಫಿ ಹಿಡಿದು ತಮ್ಮ ವಾಕಿಂಗ್ ಸ್ಟಿಕ್ ಹಿಡಿದು ನಿಧಾನವಾಗಿ ಹೆಜ್ಜೆ ಹಾಕಿದರು. ತಮ್ಮ ತಂಗಿ ಪದ್ಮಾ ಮಗಳು ರಾಧಿಕಾ ಹಿಂದೆಯೇ ನಡೆದು ಬಂದರು. ರಾಧಿಕಾ ಅವರ ಕೈ ಹಿಡಿದು ಮೆಲ್ಲ ಅಜ್ಜಿ ನೀಲಮ್ಮ ರೂಮ್ಗೆ ಕರ್ಕೊಂಡು ಹೋದ್ಲು. ಅಜ್ಜಿ ನೀಲಮ್ಮ ಅವರು ಕಣ್ಬಿಟ್ಟು ಮಲಗಿದ್ದಲ್ಲೇ ತಮ್ಮ ಕೋಣೆಗೆ ಬಂದ ಸೂರ್ಯಪ್ಪ ಮತ್ತು ಮೊಮ್ಮಗಳು ರಾಧಿಕಾಳನ್ನು ನೋಡಿ ಹತ್ತಿರಕ್ಕೆ ಕೈಯಲ್ಲಿ ಸನ್ನೆ ಮಾಡಿ ಕರೆದ. ಆರೋಹಿ ಮತ್ತು ಅರ್ಜುನ್ ದೂರವಾದ ಮೇಲೆ ಸ್ಮಶಾನವಾಗಿ ಹೋಗಿತ್ತು ಮನೆ. ಧರ್ಮಯ್ಯ ಎದೆ ಹಿಡಿದು ಉಸಿರು ಬಿಟ್ಟಾಗ ನೀಲಮ್ಮನವರು ಶಾಕಲ್ಲೇ ಹಾಸಿಗೆ ಹಿಡಿದು 21 ವರ್ಷಗಳ ಮೇಲೆ ಆಯಿತು. ಆಗಾಗ ಮಾತನಾಡುವ ನೀಲಮ್ಮ ಇತ್ತೀಚೆಗೆ ಮಾತಾಡೋದನ್ನೇ ಬಿಟ್ಟಿದ್ರು. ಪದ್ಮಾ ಮತ್ತು ಲಕ್ಷ್ಮಿ ಅವರ ಆರೈಕೆ ಮಾಡುತ್ತಾ ಈ ಮನೆ ಮತ್ತೆ ಯಾವಾಗ ನಂದ ಗೋಕುಲವಾಗುತ್ತೆ ಎಂದು ಕಾಯೋ ಕ್ಷಣಗಳು ಹತ್ತಿರವಾಗ್ತಿತ್ತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.